ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಕೂಡ ಮಾರ್ಕೆಟ್ನಲ್ಲಿ 2 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಮೊದಲನೇ ಕಂಪನಿ ಜುನಿಪರ್ ಹೋಟೆಲ್ಸ್ ಆಗಿರುತ್ತೆ. ಜುನಿಪರ್ ಹೋಟೆಲ್ಸ್ 1985ರಲ್ಲಿ ಪ್ರಾರಂಭವಾದಂಥ ಒಂದು ಲಕ್ಸುರಿ ಹೋಟೆಲ್ ಡೆವಲಪ್ಮೆಂಟ್ ಮತ್ತು ಓನರ್ಶಿಪ್ ಕಂಪನಿ ಆಗಿರುತ್ತೆ. 2023ರ ಸೆಪ್ಟೆಂಬರ್ನ ವೇಳೆಗೆ ಇವರು 7 ಹೋಟೆಲ್ಗಳನ್ನು ಆಪರೇಟ್ ಮಾಡ್ತಿದ್ದಾರೆ. ಹಾಗೆ ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳನ್ನು ಕೂಡ ಓನ್ ಮಾಡ್ತಾರೆ. ಟೋಟಲಿ ಹೋಟೆಲ್ಸ್ ಮತ್ತು ಅಪಾರ್ಟ್ಮೆಂಟ್ಗಳನ್ನು ಇನ್ಕ್ಲೂಡ್ ಮಾಡಿ 1836 ರೂಮ್ಸ್ಗಳನ್ನು ಈ ಒಂದು ಹೋಟೆಲ್ ಚೈನ್ ಹೊಂದಿದೆ. ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ರೀತಿಯ ಲಕ್ಸುರಿ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹೋಟೆಲ್ಗಳಲ್ಲಿ ಲಕ್ಸುರಿ ರೂಮ್ಸ್ ಯಾವ ರೀತಿಯಲ್ಲಿ ಇರುತ್ತೆ, ಅದೇ ರೀತಿಯಲ್ಲಿ ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಲಕ್ಸುರಿ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಮುಂಬೈನಲ್ಲಿ 116 ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳನ್ನು ಇವರು ಓನ್ ಮಾಡ್ತಾರೆ. ಹಾಗೆಯೇ 129 ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳು ಡೆಲ್ಲಿನಲ್ಲಿ ಇದೆ. ಮುಂಬೈ, ಡೆಲ್ಲಿ, ಅಹಮದಾಬಾದ್, ಲಕ್ನೋ, ರಾಯ್ಪುರ್, ಹಂಪಿ ಈ ರೀತಿಯ ಲ್ಯಾಂಡ್ಮಾರ್ಕ್ಗಳಲ್ಲಿ ಈ ಕಂಪನಿಯ ಹೋಟೆಲ್ಸ್ ಮತ್ತು ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳು ನೋಡೋದಕ್ಕೆ ಸಿಗುತ್ತೆ. ಹಯಾತ್ ಮುಂಬೈ ಹಾಗೆಯೇ ಹಯಾತ್ ಲಕ್ಸುರಿ ಹೋಟೆಲ್ ಚೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದು ಇದೇ ಬ್ರ್ಯಾಂಡ್ನ ಅಂಡರಲ್ಲಿ ಬರುವಂಥ ಹೋಟೆಲ್ ಚೈನ್ಸ್ ಆಗಿರುತ್ತೆ. ಇದೊಂದು ಓನ್ಡ್ ಹೋಟೆಲ್ ಕಂಪನಿ ಆಗಿರುತ್ತೆ. ಸರಾಫ್ ಹೋಟೆಲ್ಸ್ ಮತ್ತು 2Cs ಹೋಲ್ಡಿಂಗ್ ಲಿಮಿಟೆಡ್ ಈ ಒಂದು ಜುನಿಪರ್ ಹೋಟೆಲ್ಸ್ ಬ್ರ್ಯಾಂಡನ್ನು ನಡೆಸ್ತಾರೆ. 2023ರ ಸೆಪ್ಟೆಂಬರ್ನ ವೇಳೆಗೆ ಟೋಟಲ್ 1993 ಎಂಪ್ಲಾಯೀಸ್ಗಳು ಈ ಒಂದು ಹೋಟೆಲ್ ಚೈನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. IPO ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಒಂದು ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇದೆ ಅದನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಸೊ 2021ರ ಫಿನಾನ್ಷಿಯಲ್ ಇಯರ್ನಿಂದ 2023ರ ಫಿನಾನ್ಷಿಯಲ್ ಇಯರ್ನವರೆಗೂ ಅಸೆಟ್ ಫ್ಲಾಟ್ ಆಗಿರೋದು ಕಾಣಿಸ್ತಿದೆ. ಹಾಗೆ ರೆವೆನ್ಯೂನಲ್ಲಿ ಕನ್ಸಿಸ್ಟೆಂಟ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಂಪನಿ 2021-2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 200 ಕೋಟಿ ಅರೌಂಡಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕೋವಿಡ್ನ ಸಿಚುವೇಶನ್ಸ್ ಇತ್ತು, ಆದ್ದರಿಂದ ಮೇ ಬಿ ಲಾಸಸ್ ಡಿಕ್ಲೇರ್ ಆಗಿದೆ. ಬಟ್ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಬಿಸ್ನೆಸಸ್ ರಿಕವರ್ ಆಗಿತ್ತು. ಆದರೂ ಕೂಡ ಓವರ್ ಆಲ್ 4 ಕ್ವಾರ್ಟರ್ಗಳಲ್ಲಿ 1.5 ಕೋಟಿಯ ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. 2023ರ ಫಿನಾನ್ಷಿಯಲ್ ಇಯರ್ನ ಕೆಲವು ಕ್ವಾರ್ಟರ್ಗಳಲ್ಲಿ ಇವರು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಓವರ್ ಆಲ್ 4 ಕ್ವಾರ್ಟರ್ಗಳ ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ 1.5 ಕೋಟಿಯ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ 26 ಕೋಟಿಯಷ್ಟು ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಂಪನಿಯ ಬಾರೋಯಿಂಗ್ಸ್ ಅಂದರೆ ಇವರ ಡೆಟ್ ಏನಿದೆ ಅದು ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಜುನಿಪರ್ ಹೋಟೆಲ್ಸ್ನ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ, ಕಂಪನಿ ರಿಯಲ್ ಎಸ್ಟೇಟ್ ಆಪರ್ಚುನಿಟಿಗಳನ್ನು ಬೇಗ ಐಡೆಂಟಿಫೈ ಮಾಡ್ತಾರೆ. ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇವರ ಹೋಟೆಲ್ಸ್ಗಳು ಸರ್ವಿಸ್ ಅಪಾರ್ಟ್ಮೆಂಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆದ್ದರಿಂದ ಒಳ್ಳೆ ಒಂದು ಆಪರೇಷನಲ್ ಎಫಿಷಿಯನ್ಸಿ ಮತ್ತು ಪ್ರಾಫಿಟಬಿಲಿಟಿಯನ್ನು ಇನ್ಕ್ರೀಸ್ ಮಾಡುವಂಥ ಪ್ಲಾನ್ಸನ್ನು ಹೊಂದಿದ್ದಾರೆ. 2023ರ ಫಿನಾನ್ಷಿಯಲ್ ಇಯರ್ನ ಕೆಲವು ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಬಟ್ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಮತ್ತೆ ಲಾಸಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಆಪರೇಷನಲ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಲಾಸಸ್ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಒಂದು ಡೈವರ್ಸಿಫೈಡ್ ರೆವೆನ್ಯೂ ಸ್ಟ್ರೀಮನ್ನು ಕೂಡ ಈ ಒಂದು ಹೋಟೆಲ್ ಚೈನ್ ಹೊಂದಿದೆ. ಕೇವಲ ಹೋಟೆಲ್ಸ್ಗಳು ಅಷ್ಟೇ ಅಲ್ಲದೆ ಸರ್ವಿಸ್ಡ್ ಅಪಾರ್ಟ್ಮೆಂಟ್ಗಳ ಕಡೆಯಿಂದ ಕೂಡ ರೆವೆನ್ಯೂಸ್ ಜನರೇಟ್ ಆಗುತ್ತೆ. ಹಾಗೆ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಭಾರತದಲ್ಲಿ ಟೂರಿಸಂ ಇನ್ನಷ್ಟು ಇನ್ಕ್ರೀಸ್ ಆದಷ್ಟು ಹೋಟೆಲ್ ಚೈನ್ಗೆ ಅದು ಪಾಸಿಟಿವ್ ಆಗುತ್ತೆ. ಅದರ ಒಂದು ಅಡ್ವಾಂಟೇಜ್ ಜುನಿಪರ್ ಹೋಟೆಲ್ಸ್ಗೂ ಕೂಡ ಸಿಗುತ್ತೆ. ಒಂದು ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟನ್ನು ಕಂಪನಿ ಹೊಂದಿದೆ. 50 ವರ್ಷದಷ್ಟು ಎಕ್ಸ್ಪೀರಿಯನ್ಸ್ ಪ್ರಮೋಟರ್ಸ್ಗಳಿಗೆ ಹೋಟೆಲ್ ಚೈನ್ನಲ್ಲಿ ಇದೆ. ಅದು ಆಡೆಡ್ ಅಡ್ವಾಂಟೇಜ್ ಆಗಿದೆ. ಕಂಪನಿಯ ವೀಕ್ನೆಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ, ಸೊ ಕಂಪನಿಯ ಮೇಜರ್ ವೀಕ್ನೆಸ್ ಅವ್ರೇನು ಲಾಸಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ ಅದಾಗಿರುತ್ತೆ. ಯಾಕೆಂದ್ರೆ ಬಹಳಷ್ಟು ಲಾಸ್ ಮೇಕಿಂಗ್ ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ ಆ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿ ಬಹಳಷ್ಟು ಬೇಗ ಪ್ರಾಫಿಟಬಲ್ ಆಗಬೇಕಾಗುತ್ತೆ. ಪ್ರಾಫಿಟಬಲ್ ಆಗಲಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಕೋವಿಡ್ ಟೈಮ್ನಲ್ಲಿ ಇವರ ಸಬ್ಸಿಡರಿ ಕಂಪನಿ ಲೋನ್ ರೀಪೇಮೆಂಟ್ಸನ್ನು ಡಿಲೇ ಮಾಡಿದ್ದಾರೆ. ಹಾಗೆ ಈಗ ಆ ಒಂದು ಲೋನ್ಸ್ ರೀಸ್ಟ್ರಕ್ಚರ್ ಕೂಡ ಆಗಿದೆ. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಈ ರೀತಿಯ ಸಿನಾರಿಯೋಗಳು ನೋಡೋದಕ್ಕೆ ಸಿಕ್ಕಿದ್ರೆ ಅದು ಸ್ಟಾಕ್ನ ಮೇಲೆ ಇನ್ನಷ್ಟು ಪ್ರೆಷರ್ ಹಾಕುವಂಥ ಚಾನ್ಸಸ್ ಇರುತ್ತೆ. ಲೋನ್ಗಳನ್ನು ಸರಿಯಾದ ಟೈಮ್ನಲ್ಲಿ ರೀಪೇ ಮಾಡಬೇಕಾಗುತ್ತೆ. ಹಾಗೆ ಕಂಪನಿ IPO ತರುವಂಥ ಉದ್ದೇಶ ಕೂಡ ಅದೇ ಆಗಿದೆ, ಲೋನ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಲೋನ್ಸ್ಗಳು ಕಡಿಮೆ ಆಗುತ್ತೆ, ಹಾಗೆ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಬಿಸ್ನೆಸ್ಸನ್ನು ಕ್ಯಾರಿ ಮಾಡ್ತಾರೆ ಅಂತ. ಸದ್ಯಕ್ಕೆ ಲೋನ್ನ ರಿಸ್ಕ್ ಕೂಡ ಕಂಪನಿಯ ಮೇಲೆ ಇದೆ. ಹಾಗೆ ರೆವೆನ್ಯೂ ಕಾನ್ಸಂಟ್ರೇಷನ್ ಕೂಡ ಮೇಜರ್ ರಿಸ್ಕ್ ಆಗಿದೆ. ಇವರ 2 ಲಕ್ಸುರಿ ಹೋಟೆಲ್ಸ್ ಆಗಿರುವಂಥ ಹಯಾತ್ ಮುಂಬೈ, ಅಂದಾಜ್ ಡೆಲ್ಲಿ ಹೋಟೆಲ್ನಿಂದ 90% ರೆವೆನ್ಯೂ ಜನರೇಟ್ ಆಗ್ತದೆ. ಸೊ ಮಿಕ್ಕ ಹೋಟೆಲ್ಸ್ಗಳಿಂದ ಅಷ್ಟೊಳ್ಳೆ ರೆವೆನ್ಯೂ ಕಲೆಕ್ಷನ್ ನೋಡೋದಕ್ಕೆ ಸಿಗ್ತಿಲ್ಲ.
ಹೈಯರ್ ಡಿಪೆಂಡೆನ್ಸಿ 2 ಹೋಟೆಲ್ಗಳ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಸೊ ಹಯಾತ್ ಬ್ರ್ಯಾಂಡ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸಿ ಇದೆ. ಜುನಿಪರ್ ಹೋಟೆಲ್ಸ್ ಅಂದಾಗ ಯಾರಿಗೂ ಕೂಡ ಅಷ್ಟು ಬೇಗ ಐಡೆಂಟಿಫೈ ಆಗೋದಿಲ್ಲ. ಸೊ ತಮ್ಮದೇ ಆದ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಹೋಟೆಲ್ ಚೈನ್ ಬಿಸ್ನೆಸ್ ನಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ. ಮೇಜರ್ ಆಗಿ ಇಂಡಿಯನ್ ಹೋಟೆಲ್ಸ್, ಸೊ ಟಾಟಾ ಬ್ರ್ಯಾಂಡ್ ನ ಹೋಟೆಲ್ಸ್ ಏನಿದೆ, ಸೊ ಅದು ಈ ಕಂಪನಿಯ ಮೇಜರ್ ಕಾಂಪಿಟೇಟರ್ ಆಗಿರ್ತಾರೆ. ಹಾಗೆ ITC ಹೋಟೆಲ್ ಕೂಡ ಬ್ರಾಂಡೆಡ್ ಲಕ್ಸುರಿ ಹೋಟೆಲ್ ಚೈನ್ ಅನ್ನು ನಡೆಸುವಂತ ಕಂಪನಿ ಆಗಿರ್ತಾರೆ. ಸೊ ಅಲ್ಲಿಂದ ಕೂಡ ಕಾಂಪಿಟೇಷನ್ ಇರುತ್ತೆ. ಅಷ್ಟೇ ಅಲ್ಲದೆ ಲೆಮನ್ ಟ್ರೀ ಹೋಟೆಲ್, ಚಾಲೆಟ್ ಹೋಟೆಲ್ಸ್, EIH ಹೋಟೆಲ್ ಕೂಡ ಇವ್ರಿಗೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ರೀಸೆಂಟ್ ಆಗಿ APJ ಸುರೇಂದ್ರ ಪಾರ್ಕ್ ಹೋಟೆಲ್ನ IPO ಕೂಡ ಬಂದಿತ್ತು. ಅವರು ಕೂಡ ಇದೇ ರೀತಿಯ ಲಕ್ಸುರಿ ಹೋಟೆಲ್ಸ್ ಅನ್ನು ನಡೆಸುವಂತ ಕಂಪನಿ ಆಗಿರ್ತಾರೆ. ಬಟ್ ಸುರೇಂದ್ರ ಪಾರ್ಕ್ನಲ್ಲಿ ಬಹಳಷ್ಟು ವರ್ಟಿಕಲ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ಹೋಟೆಲ್ ಅಷ್ಟೇ ಅಲ್ಲದೆ ರೆಸ್ಟೋರೆಂಟ್, ನೈಟ್ ಕ್ಲಬ್ಗಳು, ಬಾರ್ಸ್ಗಳನ್ನು ಕೂಡ ಸುರೇಂದ್ರ ಪಾರ್ಕ್ ನಡೆಸ್ತಿದ್ರು. ಬಟ್ ಜುನಿಪರ್ ಹೋಟೆಲ್ ಕೇವಲ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ಗೆ ರೆಸ್ಟ್ರಿಕ್ಟ್ ಆಗಿದ್ದಾರೆ. ಜುನಿಪರ್ ಹೋಟೆಲ್ಸ್ನ IPO ಫೆಬ್ರವರಿ 21ಕ್ಕೆ ಲಾಂಚ್ ಆಗ್ತದೆ. ಫೆಬ್ರವರಿ 23 ಶುಕ್ರವಾರದವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 360ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದರೆ 40ರ ಲಾಟ್ ಸೈಜ್ ಆಗಿದೆ. ಸೊ 40 ಶೇರ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ 14,400 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 26 ಫೆಬ್ರವರಿ ಆಗಿದೆ. IPO ಲಿಸ್ಟಿಂಗ್ 28 ಫೆಬ್ರವರಿಗೆ ಮಾರ್ಕೆಟ್ನಲ್ಲಿ ಆಗುತ್ತೆ. ಲಾಟ್ ಸೈಜ್ ಅನ್ನು ಅಬ್ಸರ್ವ್ ಮಾಡಿದಾಗ 1800 ಕೋಟಿಯ IPO ಆಗಿದೆ. ಒಂದು ದೊಡ್ಡ ಸೈಜ್ನ IPO. ಹಾಗೆ ಕಂಪ್ಲೀಟ್ IPO ಏನಿದೆ ಫ್ರೆಶ್ ಇಶ್ಯೂ ಆಗಿದೆ. ಅದರಲ್ಲಿ 1500 ಕೋಟಿಯನ್ನು ಅವರು ಡೆಟ್ ಅನ್ನು ರೀಪೇ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ. ಸೊ ಡೆಟ್ ಅನ್ನು ಕಡಿಮೆ ಮಾಡ್ಕೊಳ್ಳೋದು ಈ ಒಂದು ಹೋಟೆಲ್ ಚೈನ್ನ ಉದ್ದೇಶ ಆಗಿದೆ. ಹಾಗೆ 300 ಕೋಟಿಯಷ್ಟು ಅಮೌಂಟ್ ಏನು ಫ್ರೆಶ್ ಇಶ್ಯೂನಿಂದ ಬರುತ್ತೆ ಅದನ್ನು ಅವರು ಜನರಲ್ ಕಾರ್ಪೊರೇಟ್ ಪರ್ಪಸ್ಗೆ ಬಳಸ್ಕೋತಾರೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿದಾಗ QIBಗೆ ಹೆಚ್ಚಿನ ಒಂದು ಆಫರ್ ಅನ್ನು ಮಾಡ್ತಿದ್ದಾರೆ. ಸೊ ಇದೊಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು. ಅದೇ ಒಂದು ರೀಸನ್ ನಿಂದ QIBಗೆ 75% ಆಫರ್ ನೋಡೋದಕ್ಕೆ ಸಿಗ್ತದೆ. NII ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 15% ಆಫರ್ ಅನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಇದೆ. ಜುನಿಪರ್ ಹೋಟೆಲ್ಸ್ನ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 360 ರೂಪಾಯಿನ ಕಂಪನಿ ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 8,000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ ನೆಗೆಟಿವ್ ಇದೆ. PE ಕೂಡ ನೆಗೆಟಿವ್ ಇರುತ್ತೆ. ಕಂಪನಿ ಲಾಸಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಇಂಡಸ್ಟ್ರಿ PE ಅಂದ್ರೆ ಇವರ ಕಾಂಪಿಟೇಟರ್ಗಳ ಆವರೇಜ್ PE ಅಬ್ಸರ್ವ್ ಮಾಡಿದಾಗ 76ರ ಅರೌಂಡ್ ಅಲ್ಲಿ PE ನೋಡೋದಕ್ಕೆ ಸಿಗುತ್ತೆ. ಜುನಿಪರ್ ಹೋಟೆಲ್ಸ್ ಮುಂದಿನ ಕ್ವಾರ್ಟರ್ಗಳಿಂದ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿ PE ಏನಾದರೂ ಪಾಸಿಟಿವ್ ಆದರೆ ಆಗ ನಾವು ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಅನ್ನು ಐಡೆಂಟಿಫೈ ಮಾಡ್ಕೋಬೋದಾಗುತ್ತೆ. ಬಟ್ ಈಗ ಅಬ್ಸರ್ವ್ ಮಾಡಿದಾಗ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿ ಇದೆ. ಯಾಕೆಂದರೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಯಾವುದೇ ರೀತಿಯ ವ್ಯಾಲ್ಯೂವನ್ನು ಅದು ಇನ್ವೆಸ್ಟರ್ಸ್ಗಳಿಗೆ ಕ್ರಿಯೇಟ್ ಮಾಡಿ ಕೊಡೋದಿಲ್ಲ. ಜುನಿಪರ್ ಹೋಟೆಲ್ಸ್ನ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರ್ತಾರೆ. ಸೊ ಕೆಫಿನ್ ಟೆಕ್ನಾಲಜೀಸ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತು 8 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 360ರ ಪ್ರೈಸ್ ಇದೆ. ಸೊ ಕೇವಲ 2% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಇಲ್ಲಿ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಕೂಡ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಿನಿಮಮ್ 15ರಿಂದ 20% ಗೇನ್ಸ್ ಇದ್ರೆ ಮಾತ್ರ ಯಾವುದಾದ್ರೂ ಒಂದು ಮೇನ್ ಬೋರ್ಡ್ IPO ನಲ್ಲಿ ನಾವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಕೊನೆ ದಿನದವರೆಗೂ ಅಬ್ಸರ್ವ್ ಮಾಡ್ಬೋದಾಗುತ್ತೆ. 15ರಿಂದ 20% ಗೇನ್ಸ್ ಇದ್ರೆ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ಗಳು ಮಾತ್ರ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. ಕಂಪನಿಯ ಫಂಡಮೆಂಟಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಅವಾಯ್ಡ್ ಮಾಡ್ಬೋದಾಗುತ್ತೆ. ಸೊ ಬಹಳಷ್ಟು ಹೋಟೆಲ್ ಚೈನ್ ಬಿಸ್ನೆಸ್ಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಆ ಬ್ರಾಂಡೆಡ್ ಹೋಟೆಲ್ಸ್ಗಳಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದಾಗುತ್ತೆ. ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಆಗ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಸದ್ಯಕ್ಕೆ ಈ ಒಂದು IPOನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಇಲ್ಲ, ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದ್ರು ಕೂಡ ಈ ಒಂದು IPO ರಿವ್ಯೂ ಮಾಡ್ತಿರೋದಕ್ಕೆ ಮೇಜರ್ ರೀಸನ್. ಸೊ ಬಹಳಷ್ಟು ಜನ ಕಂಪನಿಯ ಬಗ್ಗೆ ತಿಳ್ಕೊಳ್ದೇನೆ ಕಡಿಮೆ ಸಬ್ಸ್ಕ್ರಿಪ್ಷನ್ ಬಂದಿದೆ ಅಂತ IPOಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ತೀರಾ. ಆಗ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಅದೇ ಒಂದು ರೀಸನ್ ಇಂದ IPO ಬಗ್ಗೆ, ಕಂಪನಿಯ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಆಗ ನೀವು ಡೆಸಿಷನ್ಸ್ಗಳನ್ನು ಈಸಿಯಾಗಿ ತಗೋಬೋದಾಗುತ್ತೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಎಂಟೆರೋ ಹೆಲ್ತ್ ಕೇರ್ನಲ್ಲಿ ಕೂಡ ಇದೇ ರೀತಿಯಲ್ಲಿ ಆಗಿತ್ತು. ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡ್ತಿದ್ರು. ಯಾವುದೇ ರೀತಿಯ ಪ್ರೀಮಿಯಂ ಕೂಡ ಇರಲಿಲ್ಲ. ಬಟ್ ಭಾಳಷ್ಟು ಜನ ಈ ಒಂದು IPOನಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರಿ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕಂಪನಿಯ ಫಂಡಮೆಂಟಲ್ಸ್ ಹಾಗೆ ಅವರ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಕಂಪನಿ ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಅದಾದಮೇಲೆ IPOಗಳಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಸೊ ನೀವು ರಿಸ್ಕ್ ತಗೋತೀರಾ ಅಂದರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಯಾರು ಕೂಡ ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಯಾವ ರೀತಿಯ ಡಿಮ್ಯಾಂಡ್ ಸ್ಟಾಕ್ಗೆ ಇರುತ್ತೆ ಅದರ ಬೇಸಿಸ್ ಮೇಲೆ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ.
ಸೊ ಅದರಿಂದ ಡಿಸಿಷನನ್ನು ನೀವು ತಗೋಬೇಕಾಗುತ್ತೆ. ಸೊ ಕಂಪನಿಯ ಬಗ್ಗೆ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಈ IPO ರಿವ್ಯೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಅಂದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.